ಓಂ ಶುಚೀವೋ ಹವ್ಯಾಮೃತಶುಚೀನಾಂ ಶುಚಿಂ ಭಿನೋಮ್ಯಧ್ವರಂ ಶುಚಿಭ್ಯಃ ಋತೇನ ಸತ್ಯಮೃತಸಾಪ ಆಯನ್ ಶುಚಿಜನ್ಮಾನ ಶುಚಯಃ ಪಾವಕಾಃ ಅಂತ ಇದೊಂದು ಮಂತ್ರ. ಋಗ್ವೇದದ 5ನೇ ಅಷ್ಟಕದಲ್ಲಿ 4ನೇ ಅನುವಾಕ, ಅಲ್ಲಿ 24ನೇ ವರ್ಗ 7ನೇ ಮಂತ್ರ ಅಂತ ಇದು ನಮಗೆ ಕಂಡು ಬರ್ತದೆ. ಸ್ನಾನ ಆದಮೇಲೆ ಒಂದು ಶುದ್ಧವಾದಂತಹ ವಸ್ತ್ರವನ್ನ, ಜೋಡಿ ವಸ್ತ್ರವನ್ನ ಸಾಧಕನಾದವನು ಧರಿಸಬೇಕು. ಅಲ್ಲಿ ಈ ಆ ಒಣಗಿದ ವಸ್ತ್ರಗಳನ್ನ ಹರಿದಿರಬಾರದು, ಪರಿಶುದ್ಧವಾಗಿರಬೇಕು. ಜೋಡಿ ವಸ್ತ್ರವನ್ನು ಕೈಯಲ್ಲಿ ತಗೊಂಡು ಈ ಮಂತ್ರದಿಂದ ಅದನ್ನ ಪ್ರೋಕ್ಷಿಸಬೇಕು, ಆ ಮಂತ್ರವನ್ನ ಶುದ್ಧವನ್ನಾಗಿ ಮಾಡ್ಕೋಬೇಕು ಅಂತ ವಿಧಾನ ಇದೆ. ಅಲ್ಲಿ ಈ ಮಂತ್ರವನ್ನ ನಾವೀಗ ನೋಡೋಣ. ಶುಚೀವೋ ಹವ್ಯ ಮರುತಃ. ಮರುತಃ ಅಂತಂದ್ರೆ ಮರುತು ದೇವತೆಗಳೇ. ಸಾಧಾರಣವಾಗಿ ನಮ್ಗೆ ಏನ್ ಅರ್ಥ ಈಗ ಪ್ರಾಪ್ತ ಆಗ್ತದೆ ಅದನ್ನು ನೋಡೋಣ. ಮರುತಃ ಮರುದೇವತೆಗಳೇ. ವಹ ನಿಮ್ಮ, ಶುಚಿ ಅತ್ಯಂತ, ವಹ ನಿಮಗಾಗಿ, ಶುಚೀನಾಂ ಅತ್ಯಂತ ಶುದ್ಧರಾದಂಥ, ವಹ ನಿಮಗಾಗಿ, ಶುಚಿ ಹವ್ಯ ಅತ್ಯಂತ ಶುದ್ಧವಾದಂತಹ ಹವಿಸ್ಸುಗಳನ್ನ ನಾನು ಅರ್ಪಣೆ ಮಾಡ್ತೇನೆ. ಶುಚಿ ಅಂದ್ರೆ ಶುಚೀನಿ ಅಂತ ಅರ್ಥ. ಶುಚಿನಿ ಶುಚೀನಿ ಅಂತ ಲೌಕಿಕ ಸಂಸ್ಕೃತದಲ್ಲಿ ಏನಾಗ್ತದೆ, ಅದು ಈ ವೈದಿಕ ಸಂಸ್ಕೃತದಲ್ಲಿ ಶುಚಿ ಅಂತ ಆಗಿದೆ. ಹವ್ಯಂ ಹವ್ಯ ಹವ್ಯಾನಿ ಅಂತ ಏನು ಲೌಕಿಕ ಸಂಸ್ಕೃತದಲ್ಲಿ ಆಗ್ತದೆ, ಅದು ವೈದಿಕ ಸಂಸ್ಕೃತದಲ್ಲಿ ಹವ್ಯ ಅಂತ ಆಗಿದೆ. ಶುದ್ಧವಾದಂತಹ ಹವ್ಯವನ್ನ ನಾನು ನಿಮಗೆ ಅರ್ಪಣೆ ಮಾಡ್ತೇನೆ. ವಹ ಭವಂತು, ನಿಮಗೆ ನಮ್ಮ ಕಡೆಯಿಂದ ಆ ಶುದ್ಧವಾದಂತಹ ಹವಿಸ್ಸುಗಳು ಇರಲಿ. ಹವಿಂಶಿ ಭವಂತು. ಹೇ ಮರುತಃ ಅಂತ ಸಂಬೋಧನೆ. ಶುಚೀನಾಂ ಅತ್ಯಂತ ಶುದ್ಧರಾದ, ವಹ ನಿಮಗಾಗಿ, ಶುಚಿ ಅತ್ಯಂತ ಶುದ್ಧಗಳಾದ, ಹವ್ಯ ಹವಿಸ್ಸುಗಳನ್ನು, ಹವ್ಯ ಹವಿಸ್ಸುಗಳು ಭವಂತು ಇವೆ. ನಾವು ನಿಮಗಾಗಿ ಆ ಹವಿಸ್ಸುಗಳನ್ನು ಸಿದ್ಧ ಮಾಡಿ ಇಟ್ಟಿದ್ದೇವೆ, ನಿಮಗಾಗಿ ಅವು ಸಿದ್ಧವಾಗಿವೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಹವಿಸ್ಸು ಅಂದ್ರೆ ಯಜ್ಞವೇ ನಡೆದಾಗ ತುಪ್ಪ ಇತ್ಯಾದಿಗಳು ಹವಿಸ್ಸಾಗ್ತವೆ. ಯಜ್ಞ ಇಲ್ಲದೇನೆ ಕೇವಲ ಒಂದು ಮಾನಸಿಕ ಅನುಸಂಧಾನ, ಅಂತರಂಗದ ಯಜ್ಞ ಆದಾಗ ಹವಿಸ್ಸು, ಸೋಮ ಅಂದ್ರೆ ನಮ್ಮ ಮನಸ್ಸೇ ಹೇಗೆ ಭಕ್ತಿಯಿಂದ ಪೂರ್ಣವಾದ ಮನಸ್ಸೇ ಹೇಗೆ ಸೋಮವೋ, ಹಾಗೆ ಇಲ್ಲಿಯೂ ಕೂಡ ಹವಿಸ್ಸು ಅಂದ್ರೆ ನಮ್ಮ ಭಕ್ತಿಯೇ ಹವಿಸ್ಸು. ಶುದ್ಧವಾದ ಭಕ್ತಿಯನ್ನ ನಾನು ನಿಮಗಾಗಿ ಮಾಡಿದ್ದೇನೆ. ಶುಚಿಂ ಹಿನೋಮ್ಯಧ್ವರಂ ಶುಚಿಭ್ಯ. ಶುಚಿಭ್ಯ ಅತ್ಯಂತ ಶುದ್ಧರಾದ ನಿಮಗಾಗಿ, ಶುಚಿಭ್ಯ ಪ್ರಕಾಶಮಾನೇಭ್ಯ ಅಂತ ಸಾಯಣದ ಭಾಷ್ಯ ಇದೆ. ಪ್ರಕಾಶ, ಜ್ಞಾನದ ಪ್ರಕಾಶವುಳ್ಳಂಥ ಯುಷ್ಮಭ್ಯಂ ನಿಮಗಾಗಿ. ಯುಷ್ಮಭ್ಯಂ ಅಂತ ಅಲ್ಲಿ ಶಬ್ದ ಇಲ್ಲ, ಅದನ್ನ ಅಧ್ಯಾಹಾರದ ಮೂಲಕ ಸ್ವೀಕಾರ ಮಾಡಬೇಕು. ಶುಚಿಂ ಶುದ್ಧವಾದ, ಅಧ್ವರಂ ಯಜ್ಞವನ್ನ. ಬಾಹ್ಯ ಯಜ್ಞ ಆದ್ರೆ ಯಜ್ಞಕುಂಡ ಇತ್ಯಾದಿಗಳು ಇದ್ದೇ ಇರ್ತದೆ. ಅಂತರಂಗದ ಯಜ್ಞ ಅಂದ್ರೆ ನಮ್ಮ ಒಂದು ಇಡೀ ಜೀವನವೇ ಒಂದು ಯಜ್ಞ, ಪುರುಷೋವಾವ ಯಜ್ಞ ಅಂತ ಹೇಳಿದಂತೆ. ಅಥವಾ ಈಗ ಬೆಳಿಗ್ಗೆ ಎದ್ದಾಗಿಂದ ನಾನು ಮಾಡುವಂತಹ ಪ್ರತಿಯೊಂದು ಸಂಗತಿಯೂ ಕೂಡ ಒಂದು ಯಜ್ಞವೇ. ಸಂಧ್ಯಾ ವಂದನೆ, ದೇವರ ಪೂಜೆ ಇವೆಲ್ಲವೂ ಕೂಡ ಯಜ್ಞವೇ. ಅಂಥ ಒಂದು ಶುದ್ಧವಾದ ಅಧ್ವರವನ್ನ, ಶುಚಿಂ ಅಧ್ವರಂ ಶುದ್ಧವಾದ ಯಜ್ಞವನ್ನ ಹಿನೋಮಿ ನಾನು ಮಾಡ್ತೇನೆ ನಿಮಗಾಗಿ. ಋತಸಾಪಃ ಶುಚಯ ಪಾವಕಾಹ ಅಂತಿವಿಷ್ಟು ಕೂಡ ಆ ಮರುತು ದೇವತೆಗಳಿಗೇನೆ ವಿಶೇಷಣಗಳು. ಋತಸಾಪಃ ಅಂತಂದ್ರೆ, ಋತ ಅಂದ್ರೆ ಉದಕ ಅಂತ ಅರ್ಥ ಬರೆದಿದ್ದಾರೆ ಸಾಯಣರು. ಆ ನೀರನ್ನ ಮುಟ್ಟುವಂತವರು ಅಂತ ಅದಕ್ಕೆ ಅರ್ಥ ಆಗ್ತದೆ. ಋತಸಾಪಃ ಅಂತನ್ನುವುದು ಆ ಮರುತು ದೇವತೆಗಳಿಗೇನೆ ಒಂದು ವಿಶೇಷಣ. ನೀರನ್ನು ಮುಟ್ಟುವವರು ಅಂತ ಇದೊಂದು ಅರ್ಥ.
ಋತಸಾಪಹ ಅಂತ ಅನ್ನೋದಕ್ಕೆ ಕೆಲವು ಕೋಶಗಳಲ್ಲಿ ವೇದದ ಈ ಶಬ್ದವನ್ನೇ ಅವರು ಕೋಟ್ ಮಾಡಿ, ಋತ ಅಂದ್ರೆ ಧರ್ಮ, ಆ ಧರ್ಮವನ್ನ ಅಭ್ಯಾಸ ಮಾಡುವವರು, ಧಾರ್ಮಿಕವಾದಂತಹ ಜೀವನವನ್ನ ನಡೆಸುವಂಥವರು ಅಂತ ಹೀಗೊಂದು ಅರ್ಥವನ್ನು ಕೂಡ ಹೇಳಿದ್ದಾರೆ. ಸಾಪಹ ಅಂದ್ರೆ ಮುಟ್ಟುವಂಥವರು, ಋತಂ ಉದಕಂ ಸ್ಪೃಶಂತಹ, ಮುಟ್ಟುವಂಥವರು ಅನ್ನುವುದನ್ನೇ ಆ ಸಾಪಹ ಅನ್ನುವ ಶಬ್ದ ವರ್ಣನೆ ಮಾಡಿದೆ. ನೀರನ್ನ ಮುಟ್ಟುವಂಥವರು ಅಂತ ಅರ್ಥ. ಋತ ಅನ್ನೋ ಶಬ್ದಕ್ಕೆ ಸಾರಣ ಆಚಾರ್ಯರ ಪ್ರಕಾರ ನೀರು ಅಂತ ಅರ್ಥ ಹೇಳಿದ್ದಾರೆ. ಋತ ಅನ್ನೋ ಶಬ್ದಕ್ಕೆ ಧರ್ಮ ಕಾರ್ಯ ಅನ್ನೋ ಅರ್ಥವನ್ನ ಬೇರೆ ಕೋಶಗಳಲ್ಲಿ ಹೇಳಿದ್ದಾರೆ. ಆ ಧರ್ಮ ಕಾರ್ಯವನ್ನು ಯಾವತ್ತೂ ಕೂಡ ಮುನ್ನಡೆಸುವಂಥವ್ರು, ಪ್ರಾಕ್ಟೀಸ್ ಮಾಡಿಕೊಂಡು ಇರುವಂಥವ್ರು ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಋತಂ ಅಂತಂದ್ರೆ ಕೋಶಗಳ ಪ್ರಕಾರ ನೀರು ಅಂತ ಅರ್ಥ ಇರೋದು ಹೌದು, ಭಾಷ್ಯದಲ್ಲಿ ಇರುವುದನ್ನ ವರ್ಣನೆ ಮಾಡೇ ಇದ್ದಾರೆ, ಇಲ್ಲಂತಲ್ಲ. ಮತ್ತೆ ಋತ ಅಂತ ಅನ್ನೋದಕ್ಕೆ ಕರ್ಮ ಫಲ ಅಂತ ಕೂಡ ಒಂದು ಅರ್ಥ ಇದೆ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಅಂತ ವೇದವಾಕ್ಯವೇ ಇದೆ. ಸುಕೃತ ಲೋಕ ಅಂದ್ರೆ ಆ ಸ್ವರ್ಗ ಅಥವಾ ಮೋಕ್ಷ, ಅಲ್ಲಿ ನಮ್ಮ ಕರ್ಮದ ಫಲವನ್ನು ಅನುಭವಿಸುವಂತಹ ಜೀವ ಅಂತ ಹೀಗೆ ಅದಕ್ಕೆ ಅರ್ಥವನ್ನು ಹೇಳ್ತಾರೆ. ಆದ್ರಿಂದ ಋತ ಅಂದ್ರೆ ಕರ್ಮ ಫಲ ಅಂತ ಅರ್ಥ ಇಟ್ಕೊಂಡಾಗ ಋತಸಾಪಹ, ಈ ಎಲ್ಲಾ ಮರುತು ದೇವತೆಗಳು ಕರ್ಮದ ಫಲವನ್ನ ಯಾವತ್ತು ಸತ್ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ದಾರೆ, ಸತ್ಕರ್ಮವನ್ನು ಅವರು ಮಾಡ್ತಾ ಇದ್ದಾರೆ, ಆದ್ರಿಂದ ಸತ್ಕರ್ಮದ ಫಲವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಅವರು ಮಾಡಿರುವಂತಹ ಸತ್ಕರ್ಮದ ಫಲ ನಮಗೂ ಕೂಡ ಸಿಗಲಿ ಅಂತ ಈಗ ಅದರ ಅರ್ಥ ಆಗ್ತದೆ. ಹಲಾಯುಧ ಕೋಶ ಇತ್ಯಾದಿ ಕೋಶಗಳಲ್ಲಿಯೇ ನಮಗೆ ಸಿಗುವ ಅರ್ಥದಂತೆ ಋತ ಅಂದ್ರೆ ಸತ್ಯವಾದ ಆಚಾರವೂ ಹೌದು, ಧರ್ಮಾಚರಣ, ಅದನ್ನು ಮುಂದುವರಿಸುವುದು ಅಂತ ದಯಾನಂದ ಸ್ವಾಮಿಗಳು, ಮಹರ್ಷಿ ದಯಾನಂದರ ಒಂದು ಭಾಷ್ಯವು ಕೂಡ ಋತ ಅನ್ನೋ ಶಬ್ದಕ್ಕೆ ಸತ್ಯವಾದ ಆಚಾರ ಅಂತ ಅರ್ಥವನ್ನ ವರ್ಣನೆ ಮಾಡ್ತದೆ. ಋತ ಅನ್ನೋ ಶಬ್ದಕ್ಕೆ ಯಜ್ಞ ಅಂತ ಕೂಡ ಅರ್ಥ ಇದೆ. ಹಾಗಾಗಿ ಋತಸಾಪಹ ಅಂದ್ರೆ ಯಜ್ಞವನ್ನ ಮುಂದುವರಿಸುವವರು ಅಂತ ಹೀಗಾದ್ರ ಅರ್ಥ. ಇಷ್ಟೆಲ್ಲ ಅರ್ಥಗಳು ಆ ಋತ ಅನ್ನೋ ಶಬ್ದಕ್ಕೆ ನಮಗೆ ಕಂಡು ಬರ್ತವೆ. ಆದ್ರಿಂದ ಋತಸಾಪಹ ಅಂದ್ರೆ ಧಾರ್ಮಿಕ ಜೀವನವನ್ನ ನಡೆಸುವಂಥವ್ರು, ಯಜ್ಞವನ್ನ ಮುನ್ನಡೆಸ್ಕೊಂಡು ಹೋಗುವಂಥವ್ರು, ಕರ್ಮದ ಫಲವನ್ನ ಅನುಭವಿಸ್ತಾ ಇರುವಂಥವ್ರು, ಇವೆಲ್ಲ ಅರ್ಥಗಳು ಕೂಡ ಆ ಋತ ಶಬ್ದಕ್ಕಿರುವುದರಿಂದ ಋತಸಾಪಹ ಅನ್ನುವುದು ಕರ್ಮ ಫಲವನ್ನು ಅನುಭವಿಸಿಕೊಂಡಿರುವವರು, ಧರ್ಮಾಚರಣೆಯನ್ನು ಮಾಡ್ತಾ ಇರುವಂಥವ್ರು, ಯಜ್ಞವನ್ನು ಮಾಡ್ತಾ ಇರುವಂಥವ್ರು, ಇವೆಲ್ಲ ಅರ್ಥಗಳು ಕೂಡ ಆ ಋತಸಾಪಹ ಅನ್ನೋದ್ರಿಂದ ಬರ್ತವೆ. ಆ ಎಲ್ಲ ಮರುತು ದೇವತೆಗಳಿಗೆ ಇದನ್ನು ನಾವು ವಿಶೇಷಣವಾಗಿ ತಗೊಳ್ಬಹುದಾಗಿದೆ. ಹೀಗೆ ಋತಸಾಪಹ ಅನ್ನುವುದು ಆ ಮರುತು ದೇವತೆಗಳಿಗೆ ವಿಶೇಷಣ. ಮತ್ತೆ ಅವರು ಈ ಶುಚಿಗಳು ಕೂಡ ಆಗಿದ್ದಾರೆ, ಅದನ್ನ ಹಿಂದೆ ಹೇಳಿದ್ದಾರೆ. ಶುಚಿ ಅಂತ ಆ ಮರುತು ದೇವತೆಗಳನ್ನು ಮತ್ತೆ ವರ್ಣನೆ ಮಾಡುವುದು, ಅವರು ನಮ್ಮೆಲ್ಲ ಪೂಜಾ ಪರಿಕರಗಳನ್ನ, ನಮ್ಮ ವ್ಯಕ್ತಿತ್ವವನ್ನು ಕೂಡ ಶುದ್ಧಗೊಳಿಸಲಿ ಅಂತ ಅದರ ಅರ್ಥ. ಪಾವಕಾಹ, ಅವರು ಸ್ವಯಂ ಶುದ್ಧರಾಗಿದ್ದಾರೆ, ಅವರು ಪಾವಕರು ಕೂಡ ಆಗಿದ್ದಾರೆ, ನಮ್ಮನ್ನು ಪವಿತ್ರಗೊಳಿಸುವಂತವರು ಕೂಡ ಅವರು ಆಗಿದ್ದಾರೆ ಅಂತ ಅದರ ಅರ್ಥ. ಹೀಗೆ ಋತಸಾಪಹ, ಶುಚಯ, ಪಾವಕಾಹ ಅಂತನ್ನುವುದೆಲ್ಲವೂ ಕೂಡ ಮರುತು ದೇವತೆಗಳಿಗೆ ವಿಶೇಷಣ. ಅಂಥ ಆ ಮರುತು ದೇವತೆಗಳು ಋತೇನ ಸತ್ಯಂ ಆಯನ್ ಅಂತ ಕೊನೆಗೆ ವಾಕ್ಯ ಅನ್ವಿತ ಆಗ್ತದೆ. ಶುಚಿ ಜನ್ಮಾನಃ ಅಂತ ಇನ್ನೊಂದು ವಿಶೇಷಣವೂ ಕೂಡ ಅಲ್ಲಿದೆ, ನಾನು ಅದನ್ನು ಹೇಳೋದು ಮರ್ತೆ. ಮರುತು ದೇವತೆಗಳಿಗೆ ಋತಸಾಪಹ ಅಂತ ಒಂದು ವಿಶೇಷಣ, ಶುಚಿ ಜನ್ಮಾನಃ ಅಂತ ಮತ್ತೊಂದು ವಿಶೇಷಣ, ಶುಚಯ ಅಂತ ಮತ್ತೊಂದು ವಿಶೇಷಣ, ಪಾವಕಾಹ ಅಂತ ಹೇಳಿ ಮತ್ತೊಂದು ವಿಶೇಷಣ. ಶುಚಿ ಜನ್ಮಾನಃ ಅಂತಂದ್ರೆ ಅತ್ಯಂತ ಶುದ್ಧವಾದಂತಹ ಜನ್ಮ ಉಳ್ಳವರು ಇವರು, ಅವರ ಅವತಾರ, ಅವರ ಆವಿರ್ಭಾವ ಇತ್ಯಾದಿ ಎಲ್ಲವೂ ಕೂಡ ಶುದ್ಧವಾದದ್ದು ಅಂತ ಹೀಗಾದ್ರ ಅರ್ಥ. ಪಾವಕರನ್ನು ನಮ್ಮನ್ನು ಪವಿತ್ರಗೊಳಿಸುವಂತವರು. ಹೀಗೆ ಋತಸಾಪಹ, ಶುಚಿ ಜನ್ಮಾನಃ, ಶುಚಯ, ಪಾವಕಾಹ, ಮರುತಃ, ಈ ಮರುತು ದೇವತೆಗಳು ಋತೇನ, ಋತದ ಮೂಲಕ ಸತ್ಯವನ್ನ ಅವರು ತಲುಪಿದ್ರು ಅಂತ ಇಲ್ಲಿ ವರ್ಣನೆ ಇದೆ. ಋತದ ಮೂಲಕ ಸತ್ಯವನ್ನು ತಲುಪುವುದು ಅಂದ್ರೆ ಏನರ್ಥ? ಋತ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ನಾವೀಗೆಲ್ಲ ಕೋಶದಲ್ಲಿ ನೋಡಿದ್ದೇವೆ. ಆಚಾರ್ಯರು ಒಂದು ಬೇರೆ ಅರ್ಥವನ್ನ ವರ್ಣನೆ ಮಾಡ್ತಾರೆ. ಶಬ್ದ ನಿರ್ಣಯವನ್ನ ತೈತರಿಯ ಭಾಷ್ಯದಲ್ಲಿ ಅವರು
ಉದ್ಧರಿಸ್ತಾರೆ. ಋತಂಚ ಸ್ವಾಧ್ಯಾಯ ಪ್ರವಚನೇ ಚ ಸತ್ಯಂ ಚ ಸ್ವಾಧ್ಯಾಯ ಪ್ರವಚನೇ ಚ ತಪಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಅಂತ ಏನು ವೇದ ಭಾಗ ಇದೆ ತೈತ್ರಿಯ ಉಪನಿಷತ್ನಲ್ಲಿ. ಅಲ್ಲಿ ಋತ ಅಂದ್ರೆ ಯಥಾರ್ಥ ಜ್ಞಾನಂ ಋತಂ, ತತ್ಪೂರ್ವಕಂ ಯಥಾರ್ಥ ವಚನಂ ಕರಣಂ ಚ ಸತ್ಯಂ. ಈ ಋತ ಅಂದ್ರೆ ಸರಿಯಾದಂತಹ ತಿಳುವಳಿಕೆ ಅಂತ ಅರ್ಥ, ಶುದ್ಧವಾದ ಜ್ಞಾನ. ಆ ಶುದ್ಧವಾದ ಜ್ಞಾನ ಪೂರ್ವಕವಾಗಿ ಯಥಾರ್ಥ ವಚನಂ, ಸರಿಯಾದಂಥ ಮಾತು, ಜ್ಞಾನಪೂರ್ವಕವಾದ ಮಾತು, ಮತ್ತೆ ಜ್ಞಾನಪೂರ್ವಕವಾದಂತಹ ಕರ್ಮಾಚರಣ, ಜ್ಞಾನಪೂರ್ವಕವಾದಂತಹ ಆಚರಣ, ಇವಿಷ್ಟಕ್ಕೂ ಸತ್ಯ ಅಂತ ಹೇಳ್ತಾರೆ. ಯಾಕೆಂದ್ರೆ ಕೋಶವನ್ನ ಹೀಗೆ ಉತ್ತರಿಸಿದ್ದಾರೆ. ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ. ಯಥಾರ್ಥ ಜ್ಞಾನವೇ ಋತ. ಯಥಾರ್ಥ ಜ್ಞಾನ ಪೂರ್ವಕವಾದ ಕೃತಿ, ಮಾತು ಮತ್ತು ಕೃತಿ ಏನಿದೆ ಅದಕ್ಕೆ ಸತ್ಯ ಅಂತ ಹೇಳ್ತಾರೆ. ಧ್ಯಾನ ಸತ್ಯೇ ಪೂಜ್ಯ ಪೂಜಾ ತಪೈತ್ಯಭಿಧೇಯತೆ, ಅದು ಅದರ ಜೊತೆಗೆ ಬಂದಿರುವಂತಹ ಮತ್ತೊಂದು ಸಂಗತಿ. ಧ್ಯಾನ, ಸತ್ಯ, ಪೂಜ್ಯರನ್ನು ಪೂಜಿಸುವುದು, ಇದಕ್ಕೆಲ್ಲ ತಪಸ್ಸು ಅಂತ ಹೇಳ್ತಾರೆ. ತಪಸ್ಸು ಅಂತ ನಮ್ಗೆ ಇಲ್ಲೇನು ಬಂದಿಲ್ಲ, ಅದು ಅದ್ರ ಜೊತೆಗೆ ಬಂದಿರುವುದರಿಂದ ಹೇಳಿದೆ ಅಷ್ಟೆ. ಹೀಗೆ ಋತೇನ ಸತ್ಯಂ ಆಯನ್, ಋತೇನ ಅಂದ್ರೆ ಯಥಾರ್ಥ ಜ್ಞಾನದ ಮೂಲಕವಾಗಿ ಸತ್ಯಂ, ಸತ್ಯವಾದಂತಹ ಮಾತನ್ನ ಹೇಳ್ತಾರೆ, ಸತ್ಯವಾದಂತಹ ಕರ್ಮವನ್ನು ಅವರು ಮಾಡ್ತಾರೆ. ಆಚಾರ್ಯ ತೈತರಿಯ ಭಾಷ್ಯಕ್ಕೆ ಅನುಸಾರವಾಗಿ ಇದನ್ನು ನಾವು ವ್ಯಾಖ್ಯಾನ ಮಾಡಿದಂತಾಯ್ತು. ಈಗ ಇದೆಲ್ಲವೂ ಆ ಮರುತು ದೇವತೆಗಳಿಗೆ, ನಮಗೆ ಸಾಮಾನ್ಯವಾಗಿ ಕಾಣಿಸುವಂತೆ 49 ಜನ ಮರುತು ದೇವತೆಗಳಿದ್ದಾರಲ್ಲ, ಅವರೇ ಇಲ್ಲಿ ಮರುತಃ ಅಂತ ಕಾಣಿಸಿದ್ದಾರೆ ಅಂತ ಅನಿಸ್ತದೆ ಸಾಮಾನ್ಯವಾಗಿ. ನಾವು ಮರುತಃ ಎಂಬ ಶಬ್ದದಿಂದ ಎಲ್ಲಾ ಮರುತುಗಳಿಗೆ ಮುಖ್ಯ ಮರುತಾದಂತಹ ಮುಖ್ಯ ಪ್ರಾಣವನ್ನ ನಾವು ತಿಳ್ಕೊಳ್ಬಹುದು. ಅವನಿಗೆ ಈ ಎಲ್ಲಾ ವಿಶೇಷಣಗಳು ಹೆಚ್ಚು ಯುಕ್ತವಾಗಿ ಹೊಂದುತ್ತವೆ. ಅದು ಹೇಗೆ ಅಂದ್ರೆ ನಾವು ನೋಡಿದ್ದೇವೆ, ಮರುತಃ ಅಂತ ಬಹುವಚನ ಇದೆಯಲ್ಲ, ಆ ಮುಖ್ಯ ಪ್ರಾಣನಿಗೆ ಅನೇಕ ರೂಪಗಳಿವೆ ಅಲ್ಲ. ಎಲ್ಲಾ ದೇಹಿಗಳಲ್ಲಿಯೂ ಕೂಡ, ಎಲ್ಲಾ ಜೀವರಲ್ಲಿಯೂ ಕೂಡ ಅವನು ಇದ್ದೇ ಇದ್ದಾನೆ. ಅದಲ್ಲದೆ ತ್ರಿಕೋಟಿ ರೂಪ ಪವನಶ್ಚ ಮೇಸುತಃ ಅಂತ ಭಗವಂತನೇ ಒಂದ್ ಕಡೆ ಹೇಳಿದ್ದಿದೆ. 3 ಕೋಟಿ ರೂಪವುಳ್ಳವನು ಪವನ, ನನ್ನ ಪುತ್ರ ಇವನು ಅಂತ ಹೇಳ್ಕೊಳ್ತಾನೆ. 3 ಕೋಟಿ ಅಂದ್ರೆ ವಸ್ತುತಃ 3 ಕೋಟಿ ಅಂತಾನೆ ಕೆಲವರು ಅರ್ಥ ಮಾಡ್ತಾರೆ. ಅಥವಾ 3 ಕೋಟಿ ಅಂತಂದ್ರೆ ಈ ಕೋಟಿ ಅನ್ನೋ ಶಬ್ದಕ್ಕೆ 3 ಪ್ರಕಾರದ ರೂಪವುಳ್ಳವನು ಅಂತಲೂ ಹೀಗೂ ಅರ್ಥ ಮಾಡ್ತಾರೆ. 3 ರೂಪವುಳ್ಳವನಂತ ಅರ್ಥ ಅಂತೂ ಸರಿಯೇ. ನಮಗೆ ಅವನ ಅವತಾರಗಳಲ್ಲಿಯೇ, ಆ ಮುಖ್ಯ ಪ್ರಾಣನ 3 ಅವತಾರಗಳಲ್ಲಿಯೇ ಆ 3 ರೂಪಗಳು ಸಿದ್ಧ ಆಗ್ತವೆ. ಆದ್ರಿಂದ ಇಲ್ಲಿ ಬಹುವಚನ ನಮಗೆ ಯುಕ್ತವೇ. ಮರುತಃ ಮುಖ್ಯ ಪ್ರಾಣನ ರೂಪಗಳೇ ಅವು 3 ಕೋಟಿ ಇರ್ಲಿ, 300 ಇರ್ಲಿ, ಅಥವಾ ನಮ್ಮೊಳಗೆ, ನಿಮ್ಮೊಳಗೆ, ಅವರೊಳಗೆ ಎಲ್ಲ ಕಡೆ ಇರುವಂತ ರೂಪಗಳಾಗಲಿ, ಇವೆಲ್ಲ ರೂಪಗಳು. ಶುಚೀನಾಂ ವಹ, ನೀವು ಅತ್ಯಂತ ಶುದ್ಧರಾಗಿದ್ದೀರಿ, ಶುಚಿಗಳಾದ ನಿಮಗಾಗಿ ಶುಚಿ ಹವ್ಯ, ಅತ್ಯಂತ ಶುದ್ಧವಾದ ಹವಿಸ್ಸನ್ನ, ನಮಸ್ಕಾರವನ್ನ, ನನ್ನ ಭಕ್ತಿಯನ್ನು ನಾನು ಇಟ್ಟಿದ್ದೇನೆ. ಶುಚಿಭ್ಯ, ಅತ್ಯಂತ ಶುದ್ಧರಾದ ಯುಷ್ಮಭ್ಯಂ, ನಿಮಗಾಗಿ ಅಧ್ವರಂ, ಒಂದು ಯಜ್ಞವನ್ನು ಕೂಡ ನಾನು ಮಾಡುವವನಿದ್ದೇನೆ, ಶುದ್ಧವಾದ ಯಜ್ಞವನ್ನ ನಿಮಗಾಗಿ ನಾನು ಮಾಡುವವನಿದ್ದೇನೆ. ಮತ್ತೆ ಋತಸಾಪಃ, ಇಲ್ಲಿ ಈ ಶಬ್ದ ಬಂತಲ್ಲ, ಇದು ಮುಖ್ಯ ಪ್ರಾಣನಿಗೆ ಈ ಋತಸಾಪಃ, ಶುಚಿಜನ್ಮಾನಃ, ಶುಚಯಃ, ಪಾವಕಾಹ, ಇಷ್ಟು 4 ವಿಶೇಷಣಗಳು ಹೆಚ್ಚು ಅನ್ವಿತ ಆಗ್ತವೆ. ಆ ಮುಖ್ಯ ಪ್ರಾಣ ಕರ್ಮದ ಫಲವನ್ನು ಅನುಭವಿಸುವಂಥವನು, ಯಜ್ಞವನ್ನು ಮುನ್ನಡೆಸುವಂಥವನು. ಇದೆಲ್ಲವೂ ಕೂಡ ಋತ ಅನ್ನೋ ಶಬ್ದಕ್ಕೆ ಒಂದು ಯಜ್ಞ ಅಂತ ಅರ್ಥ ನಾವು ನೋಡಿದೇವಲ್ಲ. ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ ಯಜ್ಞ ಪ್ರತಿಷ್ಠಿತ ಅಂತ ಚಾಂದೋಗ್ಯ ಉಪನಿಷತ್ತು ಒಂದು ವರ್ಣನೆ ಮಾಡ್ತದೆ. ಆ ಮುಖ್ಯ ಪ್ರಾಣನೂ ಕೂಡ ಸ್ವಯಂ ಯಜ್ಞದ ಅಭಿಮಾನಿಯಾಗಿದ್ದಾನೆ. ಪುರುಷೋ ಏಷ ಹವೈ ಯಜ್ಞೋ ಯೋಯಂ ಪವತೆ ಅಂತ ಈ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಆ ಮುಖ್ಯ ಪ್ರಾಣನನ್ನ ಏಷ ಹವೈ ಯಜ್ಞ, ಈ ಮುಖ್ಯ ಪ್ರಾಣನು ಯಜ್ಞ ಅಂತ ಕರೆಸ್ಕೊಂಡಿದ್ದಾನೆ. ಯಾಕೆಂದ್ರೆ ಯೋಯಂ ಪವತೆ, ಇವನು ಎಲ್ಲರನ್ನೂ ಕೂಡ ಶುದ್ಧರನ್ನಾಗಿ ಮಾಡ್ತಾನೆ ಅಂತ ಅದನ್ನು ವರ್ಣಿಸಿದ್ದಾರೆ. ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ಯಜ್ಞೆ ಪ್ರತಿಷ್ಠಿತ ಜ್ಞ ಶುದ್ಧ ಭಾವೇ ಇತ್ಯಸ್ಮಾತ್. ಆ ಮುಖ್ಯ ಪ್ರಾಣನ ಆ ಒಂದು ತತ್ವ ಹೇಗಿರ್ತದೆ ಅಂದ್ರೆ, ಯಜ್ಞ ಅಂತಿದೆಯಲ್ಲ, ಎನ್ನಸೌ ಪಾವಯೇ ಜತಃ, ಇಲ್ಲಿ ಪಾವಕ ಅಂತ ಬಂತು ನೋಡಿ. ಪಾವಕ ಅಂತ ಬಂದಿರುವುದರಿಂದ ನಾವು ಅದನ್ನೆಲ್ಲ ಇಲ್ಲಿ ಹೀಗೆ ಅನುಸಂಧಾನಕ್ಕೆ ತಂದ್ಕೋಬಹುದು. ಅವನು ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ಎಲ್ಲ ಕಡೆ ಸಂಚಾರ ಮಾಡ್ತಾ ಮಾಡ್ತಾ
ಎಲ್ಲರನ್ನೂ ಪವಿತ್ರಗೊಳಿಸ್ತಾನೆ. ವಾಯುವಿಗೆ ಸದಾಗತಿ ಅನ್ನುವ ಹೆಸರಿರುವುದು ನಮ್ಗೆಲ್ಲ ಗೊತ್ತಿದ್ದೇ ಇದೆ. ಹೀಗೆ ಸದಾಗತಿಯಾದಂತಹ ಆ ಮುಖ್ಯ ಪ್ರಾಣ ನಮ್ಮೆಲ್ಲರನ್ನೂ ಕೂಡ ಶುದ್ಧರನ್ನಾಗಿ ಮಾಡ್ತಾನೆ. ಜ್ಞ ಶುದ್ಧ ಭಾವೇ, ಅಲ್ಲಿ ಯಜ್ಞ ಎಂಬಲ್ಲಿ ಯ ಅಂದ್ರೆ ಸಂಚಾರ ಮಾಡುವನು ಅಂತ ಅರ್ಥ. ಮತ್ತೆ ಜ್ಞ ಅಂತಂದ್ರೆ ಜ್ಞ ಶುದ್ಧ ಭಾವೇ ಅಂತ ಅದು ಧಾತು. ಈ ಧಾತುವಿಗೆ ಅನುಸಾರವಾಗಿ ಎಲ್ಲ ಕಡೆ ಸಂಚಾರ ಮಾಡ್ತಾನೆ, ಮತ್ತೆ ಎಲ್ಲರನ್ನೂ ಕೂಡ ಆತ ಶುದ್ಧರನ್ನಾಗಿ ಮಾಡ್ತಾನೆ ಅಂತ ಹೀಗದರ ಅರ್ಥ ಆಗ್ತದೆ. ಛಾಂದೋಗ್ಯ ಉಪನಿಷತ್ತಿನ 4ನೇ ಅಧ್ಯಾಯದಲ್ಲಿ ಈ ಎಲ್ಲ ಅಭಿಪ್ರಾಯಗಳು ಬಂದಿವೆ. ಯದೇಶ ಇದಂ ಸರ್ವಂ ಪುನಾತಿ ತಸ್ಮಾದೇಶ ಏವ ಯಜ್ಞ ಏಷ ಹವ ಯಜ್ಞೋ ಯೋಯಂ ಪವತೆ. ಪವತೆ ಅಂದ್ರೆ ಎಲ್ಲವನ್ನೂ ಪವಿತ್ರನನ್ನಾಗಿ ಮಾಡುವವನು. ಇಲ್ಲಿ ಪಾವಕಾಹ ಅಂತ ಬಂದಿದೆ, ಅದಕ್ಕಾಗಿ ಇದನ್ನೆಲ್ಲ ಹೇಳಬೇಕಾಯ್ತು. ಏಷಯನ್ ಇದಂ ಸರ್ವಂ ಪುನಾತಿ, ಎಲ್ಲ ಕಡೆ ಸಂಚಾರ ಮಾಡ್ತಾ ಈ ಜಗತ್ತೆಲ್ಲವನ್ನೂ ಅವನು ಪವಿತ್ರ ಮಾಡ್ತಾನೆ. ಮತ್ತೆ ನಾವು ಮಾಡುವ ಸಂಧ್ಯಾವಂದನ, ದೇವರ ಪೂಜೆ, ಯಜ್ಞ ಇದೆಲ್ಲವನ್ನೂ ಕೂಡ ಆತ ಶುದ್ಧವಾಗಿ ಮಾಡ್ತಾನೆ. ಅಲ್ಲಿರುವ ದುಷ್ಟ ಶಕ್ತಿಗಳನ್ನ ಆತ ಹೊರಗೆ ಹಟ್ಟುತ್ತಾನೆ. ಇತಿ ತಸ್ಮಾತ್ ಏಷಯೇ ಯಜ್ಞ, ಇವನಿಗೆ ಯಜ್ಞ ಅಂತ ಹೀಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಥೋ ವಾಯುರ್ಯಜ್ಞ ನಾಮ ಯಜ್ಞಾಭಿಮಾನಿ ಯಜ್ಞಾಖ್ಯ ವಾಯುರ್ಯಜ್ಞೇ ಪ್ರತಿಷ್ಠಿತಃ ಜ್ಞ ಶುದ್ಧ ಭಾವೇ ಇತ್ಯಸ್ಮಾತ್ ಎನ್ನಯಂ ಪಾಯೇದ್ಯತಃ ಅಥೋ ವಾಯುರ್ಯಜ್ಞ ನಾಮ. ಆದ್ರಿಂದ ಆ ಯಜ್ಞ ಎಂಬ ಹೆಸರು ಪರಮಾತ್ಮನಿಗೆ ಸಲ್ಲುತ್ತದೆ. ಈ ವಾಯುವಿನ ಈ ಒಂದು ಮಹತ್ವ ಎಷ್ಟಿರ್ತದೆ, ಯಜ್ಞ ನಡೆಯುವಾಗ ಈ ವಾಯುದೇವನ 2 ಪಾದಗಳನ್ನ ಅಲ್ಲಿರುವಂತಹ ದೇವತೆಗಳೆಲ್ಲ ಪೂಜೆ ಮಾಡ್ತಾರಂತೆ. ಆ ವಾಯುದೇವನ 2 ಪಾದಗಳು ವಾಕ್ ಮತ್ತು ಮನಸ್ಸಿನಲ್ಲಿವೆ. ತಸ್ಯ ಮನಶ್ಚ ವಾಕ್ಚ ವರ್ತನಿ ಅಂತ ಅಲ್ಲಿ ಉಪನಿಷತ್ನಲ್ಲಿ ಬರುವಂತಹ ಮಾತು. ತತ್ಪಾದವು ವಾಂಗ್ ಮನಸ್ಥಿತವು ದಕ್ಷಿಣೋಸ್ಯ ಮನಸ್ಸಂಸ್ಥಃ. ಈ ಮುಖ್ಯ ಪ್ರಾಣನ ಬಲಪಾದ ಏನಿದೆ ಅದು ಮನಸ್ಸಿನಲ್ಲಿರ್ತದೆ. ವೇದ ಈ ಯಜ್ಞ ನಡೆಯುವಾಗ ಋಗ್ವೇದಕ್ಕೊಬ್ಬ ಪುರೋಹಿತ, ಹೋತ, ಅಧ್ವರ್ಯು, ಯಜುರ್ವೇದಕ್ಕೆ ಅಧ್ವರ್ಯು, ಸಾಮವೇದಕ್ಕೆ ಉದ್ಗಾತ, ಮತ್ತೆ ಇವರೆಲ್ಲರೂ ಮಾಡಿದ್ದು ಸರಿಯಾಗಿದೆಯೋ ಇಲ್ಲೋ ಒಂದು ಸೂಪರ್ವೈಸ್ ಮಾಡ್ಲಿಕ್ಕೆ ಒಬ್ಬ ಬ್ರಹ್ಮ ಅಂತ ಪುರೋಹಿತ ಇರ್ತಾನೆ. ಅವನು ಮನಸ್ಸಿನಲ್ಲಿರುವಂತಹ ಆ ದಕ್ಷಿಣ ಪಾದವನ್ನ ಪೂಜೆ ಮಾಡ್ತಾನೆ. ಮನಸ್ಸಿನಲ್ಲಿರುವುದಂದ್ರೆ ನಮ್ಮ ಮನಸ್ಸಿನಲ್ಲೇ, ಮತ್ತೆ ಯಜ್ಞ ಮಾಡುವವರ ಮನಸ್ಸಿನಲ್ಲೇ ಇರುವಂತಹ ಪಾದ ಅದು ಅಂತ ಅರ್ಥ. ಮತ್ತೆ ಆ ಮುಖ್ಯ ಪ್ರಾಣನ ಎಡಪಾದ ಅದು ವಾಗೀಂದ್ರಿಯ, ನಮ್ಮ ವಾಗೀಂದ್ರಿಯದಲ್ಲಿ ಇರ್ತದೆ ಅಂತ ತಿಳ್ಕೊಳ್ಬೇಕು. ಹೋತ, ಉದ್ಗಾತ, ಅಧ್ವರ್ಯು ಮೊದಲಾದವರೆಲ್ಲ ಆ ಎಡಪಾದವನ್ನು ಪೂಜೆ ಮಾಡ್ತಾರೆ. ಇದಿಷ್ಟು ಆ ಮುಖ್ಯ ಪ್ರಾಣ ಹೇಗೆ ಋತಸಾಪನಾಗಿದ್ದಾನೆ. ಋತ ಅಂದ್ರೆ ಯಜ್ಞ. ಆ ಯಜ್ಞವನ್ನ ಯಾವತ್ತೂ ಕೂಡ ಸ್ಪರ್ಶಿಸ್ತಾನೆ. ಆ ಮುಖ್ಯ ಪ್ರಾಣನ ಒಂದು ಸ್ಪರ್ಶ, ಅವನ ಸನ್ನಿಧಾನ, ಸಂಧ್ಯಾವಂದನೆ, ದೇವರ ಪೂಜೆ, ಯಜ್ಞ ಇತ್ಯಾದಿಗಳಲ್ಲಿ ಇದ್ರೆ ಆ ಯಜ್ಞ ಯಾವತ್ತೂ ಕೂಡ ಕೆಡುವುದಿಲ್ಲ ಅನ್ನೋದನ್ನ ತಿಳ್ಕೋಬೇಕು ನಾವು. ಮತ್ತೆ ಶುಚಿ ಜನ್ಮಾನಃ, ಆ ಮುಖ್ಯ ಪ್ರಾಣನ ಎಲ್ಲ ಅವತಾರಗಳು ಕೂಡ ಅತ್ಯಂತ ಶುಚಿ. ಅವನು ನಮ್ಮಂತೆ ದೀರ್ಘಕಾಲದ ಗರ್ಭವಾಸದ ದುಃಖವನ್ನು ಅನುಭವಿಸಿ ಸಂಕಟ ಪಡೋದಿಲ್ಲ. ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿದ್ರೂ ಕೂಡ ಕೊನೆಯ ಕ್ಷಣದಲ್ಲಿ ಅಲ್ಲಿ ಬಂದು ಅವತಾರ ಮಾಡ್ತಾನೆ ಹೊರತು ಗರ್ಭವಾಸವನ್ನು ಅವನು ಅನುಭವಿಸುವುದಿಲ್ಲ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ಸಂಗತಿ. ಆದ್ರಿಂದ ಆತ ಶುಚಿ ಜನ್ಮ. ಮತ್ತೆ ಮೂಲ ರೂಪದಲ್ಲಿಯೂ ಕೂಡ ಆತ ಶುಚಿ ಜನ್ಮನೇ. ಶುಚಿ ಅಂದ್ರೆ ಅತ್ಯಂತ ಶುದ್ಧವಾದಂತಹ ಪ್ರಕೃತಿ, ಲಕ್ಷ್ಮೀದೇವಿ ಅವಳಿಂದ ಹುಟ್ಟಿದಂಥವನು. ಶುಚಯ, ಅವನು ಸ್ವಯಂ ಶುದ್ಧನೂ ಆಗಿದ್ದಾನೆ. ಪಾವಕ, ಅವನು ಪವನ ಪವಮಾನ ಎಲ್ಲವೂ ಆಗಿದ್ದಾನೆ. ಅದರಿಂದ ಪಾವಕನೂ ಕೂಡ ಆಗಿದ್ದಾನೆ. ಅಂಥ ಮುಖ್ಯ ಪ್ರಾಣ ಋತೇನ ಯಥಾರ್ಥ ಜ್ಞಾನದ ಮೂಲಕ ಸತ್ಯಂ, ಸತ್ಯ ಶಬ್ದವಾಚ್ಯನಾದ ಪರಮಾತ್ಮನನ್ನ ಆ ಮುಖ್ಯ ಪ್ರಾಣ ಹೋಗಿ ತಲುಪ್ತಾನೆ. ಮುಖ್ಯ ಪ್ರಾಣನ ರೂಪಗಳು ಹಿಂದಿನ ಸೃಷ್ಟಿಯಲ್ಲಿ, ಈಗಿನ ಸೃಷ್ಟಿಯಲ್ಲಿ, ಮುಂದಿನ ಸೃಷ್ಟಿಯಲ್ಲಿ ಎಲ್ಲಾ ಕಡೆಯೂ ಕೂಡ ಆ ಮುಖ್ಯ ಪ್ರಾಣನ ರೂಪಗಳು ಹಾಗೆ ಪರಮಾತ್ಮನನ್ನ ತಲುಪ್ತವೆ. ಸತ್ಯ ಶಬ್ದಕ್ಕೆ ಇಲ್ಲಿ ಪರಮಾತ್ಮ ಅಂತ ಅರ್ಥ ಇಟ್ಕೊಂಡಿದ್ದೇವೆ. ಅಥವಾ ಋತ ಅಂತಂದ್ರೆ ಯಥಾರ್ಥ ಜ್ಞಾನ ಅಂತ ನಾವು ಅರ್ಥ ಇಟ್ಕೊಂಡಾಗ ಆ ಯಥಾರ್ಥ ಜ್ಞಾನದ ಒಂದು ಮೂಲಕವಾಗಿ, ಋತು ಏನಂದ್ರೆ ಯಥಾರ್ಥ ಜ್ಞಾನದ ಮೂಲಕವಾಗಿ ಸತ್ಯಂ, ನಾವೀಗ ತೈತ್ರಿಯ ಉಪನಿಷತ್ತಿನ ಭಾಷ್ಯವನ್ನು ನೋಡಿದ್ದೇವೆ. ಸತ್ಯವಾದಂತಹ ಮಾತು ಮತ್ತು ಸತ್ಯವಾದಂತಹ ಕೃತಿ, ಅವೆರಡನ್ನು ಆತ ಮಾಡ್ತಾನೆ. ಅವನಿಗೆ ಯಥಾರ್ಥ ಜ್ಞಾನ ಇರುವುದರಿಂದ ಅವನು ಈ ಶುದ್ಧವಾದಂತಹ ಒಂದು ಮಾತನ್ನು ಎಲ್ಲಿಗೂ ಕೂಡ ಆಡಿ ತೋರಿಸ್ತಾನೆ. ಪ್ರವಚನ ರೂಪದಲ್ಲಿ ಜಗತ್ತೆಲ್ಲದಕ್ಕೂ ಕೂಡ ಆತ ಪ್ರವಚನ ಮಾಡ್ತಾನೆ.
ಗುಹ್ಯಾದೇಶ ಗುಹ್ಯ ಏವ ಆದೇಶ ಮಧುಕೃತ ಅಂತ ಈ ಋಜುಗುಣಸ್ಥರಾದಂತಹ ಎಲ್ಲ ದೇವತೆಗಳನ್ನ, ಬ್ರಹ್ಮಪದರಾದ ಯೋಗ್ಯರಾದಂತಹ ಋಜುಗುಣಸ್ಥರಾದ ದೇವತೆಗಳನ್ನ ಎಲ್ಲರಿಗೂ ಗೋಪ್ಯ ತತ್ವವನ್ನು ಉಪದೇಶ ಮಾಡುವುದರಿಂದ ಅವರಿಗೆ ಗುಹ್ಯಾದೇಶರು ಅಂತ ಕರೀತಾರೆ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ಆ ಮಧುವಿದ್ಯೆಯನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಹೇಳಿದ್ದಾರೆ. ಸರ್ವೇಶಾಂ ಗುರವೋಹಿತೆ, ಎಲ್ರಿಗೂ ಅವ್ರ ಗುರುಗಳು. ಹೀಗೆ ಗುಹ್ಯಾದೇಶ ರಹಸ್ಯವನ್ನ, ತಾನು ಯಥಾರ್ಥ ಜ್ಞಾನವನ್ನು ಪಡ್ಕೊಂಡವನಾದ್ರಿಂದ ಆ ಯಥಾರ್ಥ ಜ್ಞಾನ ಪೂರ್ವಕವಾದಂತಹ ಮಾತನ್ನ ಎಲ್ರಿಗೂ ಆಡಿ ಪ್ರವಚನ ರೂಪದಲ್ಲಿ ತೋರಿಸಿಕೊಡುವಂಥವನು ಅವನೇ ಆಗಿದ್ದಾನೆ. ಮತ್ತೆ ಅದರ ಪೂರ್ವಕವಾಗಿ ಕೃತಿಯನ್ನು ಕೂಡ ಮಾಡ್ತಾನೆ. ಮೂಲ ರೂಪದಲ್ಲಿ ಆಗಲಿ ಅವತಾರ ರೂಪದಲ್ಲಿ ಆಗಲಿ ಆತ ಆ ಯಥಾರ್ಥ ಜ್ಞಾನ ಪೂರ್ವಕವಾದಂತಹ ಕೃತಿಗಳನ್ನ, ದುಷ್ಟ ಸಂಹಾರ ರೂಪವಾದಂತಹ ಕೃತಿಗಳನ್ನ ಏನು ಮಾಡ್ತಾನೆ ಅದೆಲ್ಲವೂ ಕೂಡ ಆ ಸತ್ಯ ಅನ್ನೋ ಶಬ್ದದಿಂದ ಸೂಚಿತವಾಗಿದೆ. ಕೊನೆಗೆ ಸತ್ಯವನ್ನು ಹೋಗಿ ತಲುಪ್ತಾನೆ ಕೂಡ. ಸತ್ಯ ಶಬ್ದವಾಚ್ಯನಾದ ಪರಮಾತ್ಮನನ್ನ ಅವನು ಹೋಗಿ ತಲುಪ್ತಾನೆ. ಛಾಂದೋಗ್ಯ ಉಪನಿಷತ್ತು ಆ ಸತ್ಯ ಅನ್ನೋ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅಂತ ಅನ್ನೋದನ್ನು ವರ್ಣನೆ ಮಾಡಿದ್ದೆ. ಅದನ್ನು ಕೂಡ ನಾವಿಲ್ಲಿ ನೋಡೋಣ. ಅದಕ್ಕಾಗಿ ಯಥಾರ್ಥ ಜ್ಞಾನವನ್ನು ಪಡ್ಕೊಂಡು ಆತ ಹೋಗಿ ಸತ್ಯ ಶಬ್ದ ವಾಚ್ಯನಾದ ಭಗವಂತನನ್ನು ತಲುಪ್ತಾನೆ ಅಂತ ಏನು ಬಂದಿದೆಯಲ್ಲ, ತಾನಿ ಹವಾಯಿದಾನಿ ತೀನ್ಯಕ್ಷರಾಣಿ ಭವಂತಿ ಸತ್ ತಿ ಯ ಮಿತಿ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ. ಸತ್ ತಿ ಯ ಎಂಬ 3 ಅಕ್ಷರಗಳು ಸೇರಿ ಸತ್ಯ ಅಂತಾಗಿದೆ. ಸವಿತ್ಯಮೃತ ಧರ್ಮಾಣ ಮುಕ್ತ ಶ್ರೀರಪಿ ಚೋದಿತ. ಛಾಂದೋಗ್ಯ ಭಾಷ್ಯದಲ್ಲಿ ಸತ್ ಎಂದರೆ ಮುಕ್ತರಾದಂತಹ ಜೀವರು ಮತ್ತು ಲಕ್ಷ್ಮೀದೇವಿಯೂ ಕೂಡ, ಇವರೆಲ್ಲರೂ ಸತ್ಶಬ್ದದಿಂದ ವಾಚ್ಯರಾಗಿದ್ದಾರೆ. ತೀತ್ಯುಕ್ತಾ ಮರ್ತ್ಯ ಧರ್ಮಾಣ. ತಿ ಎಂದರೆ ಮರ್ತ್ಯ, ಇನ್ನು ಸಂಸಾರದಲ್ಲಿ ಇರುವಂಥವ್ರು ಅಂತ ಅರ್ಥ. ಯ ಅಂದ್ರೆ ಈ ಸಂಸಾರದಲ್ಲಿ ಇರುವಂಥವರನ್ನ, ಮುಕ್ತರಾದವರನ್ನ ಎಲ್ಲರನ್ನೂ ನೇಮಿಸುವಂಥ ಭಗವಂತ ಅಂತ ಅರ್ಥ. ಇದು ಛಾಂದೋಗ್ಯ ಉಪನಿಷತ್ತಿನ ಮೂಲ ವಾಕ್ಯಗಳಲ್ಲೇ ಇದೆ. ಭಾಷ್ಯದಲ್ಲಿ ಕೂಡ ಆಚಾರ್ಯರು ಅದನ್ನ ವಿವರಿಸಿದ್ದಾರೆ. ಹೀಗೆ ಯಥಾರ್ಥ ಜ್ಞಾನವನ್ನು ಪಡ್ಕೊಂಡು ಆ ಮುಖ್ಯ ಪ್ರಾಣ ಕೊನೆಗೆ ಆ ಮುಕ್ತಾಮುಕ್ತ ನಿಯಾಮಕನಾದಂತಹ ಪರಮಾತ್ಮನನ್ನು ತಲುಪ್ತಾನೆ. ಅನಾದಿಕ ಹಿಂದಿನ ಸೃಷ್ಟಿಗಳಲ್ಲಿ, ಈಗಿನ ಸೃಷ್ಟಿಯಲ್ಲಿ, ಮುಂದಿನ ಸೃಷ್ಟಿಗಳಲ್ಲಿ ಈ ಮುಖ್ಯ ಪ್ರಾಣ ಮತ್ತೆ ಇನ್ನು ವ್ಯಾಪಕ ಅರ್ಥದಲ್ಲಿ ನಾವು ಮರುತಃ ಎಂಬ ಶಬ್ದವನ್ನು ಹಿಗ್ಗಿಸಿ ನೋಡುವುದಾದರೆ ಎಲ್ಲ ಋಜುಗುಣಸ್ಥರಾದಂತಹ ದೇವತೆಗಳು ಅವರೆಲ್ಲರೂ ಹೀಗೆ ಮಾಡ್ತಾರೆ ಅಂತ ಅದರ ಅರ್ಥ. ನಾವು ಹಿಂದೆ ಅನೇಕ ಬಾರಿ ನೋಡಿದ್ದೇವೆ. ಸಂಧ್ಯಾ ವಂದನೆ ನಮ್ಮ ಬೆಳಿಗ್ಗೆ ನಾವು ಎದ್ದ ಮೇಲಿಂದ ಏನೇನು ಕಾರ್ಯಗಳನ್ನು ಮಾಡ್ತೇವೆ ಅವೆಲ್ಲವೂ ಕೂಡ ನಮ್ಮ ಆಂತರಿಕ ಬಾಹ್ಯ ಶೌಚಕ್ಕಾಗಿಯೇ ಇವೆ. ಮಂತ್ರ ಸ್ನಾನ ಮಾಡ್ತೇವೆ, ಮುಂದೆ ಜಲಸ್ನಾನ ಮಾಡ್ತೇವೆ. ಜಲಸ್ನಾನ ಮಾಡಿ ಬಟ್ಟೆ ಉಟ್ಕೊಳ್ಳುವಾಗ ಆ ಬಟ್ಟೆಗೆ ಈ ಮಂತ್ರದಿಂದ ಪ್ರೋಕ್ಷಿಸ್ತೇವೆ. ಮುಂದೆ ಬಟ್ಟೆ ಧರಿಸಿದ ಮೇಲೆ ಆಚಮನ ಮಾಡ್ತೀವಿ, ಶುದ್ಧ ಆಗ್ತೇವೆ. ಮುಂದೆ ಅಪವಿಷ್ಟ ಇತ್ಯಾದಿ ಮಂತ್ರಗಳಿಂದ ಶುದ್ಧಿಯನ್ನು ಮಾಡ್ಕೋತೇವೆ. ಪ್ರತಿಯೊಂದು ಹಂತದಲ್ಲಿಯೂ ಆಂತರಿಕ ಬಾಹ್ಯ ಶೌಚವನ್ನ ಕಾಪಾಡಿಕೊಳ್ಳುವುದು, ಪಾಪಗಳನ್ನು ಹರಿಸಿಕೊಳ್ಳುವುದು ಮತ್ತೆ ದೋಷಗಳನ್ನು ಪರಿಹರಿಸಿಕೊಳ್ಳುವುದು, ಇವೆಲ್ಲವೂ ಕೂಡ ಅಲ್ಲಿ ಇದ್ದೇ ಇರ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಈ ಮಂತ್ರದಿಂದ ಆ ಬಟ್ಟೆಯನ್ನು ಪ್ರೋಕ್ಷಿಸಬೇಕು. ಈ ಮಂತ್ರವನ್ನ 49 ಜನ ಮರುತುಗಳ ಪರವಾಗಿ ಮತ್ತೆ ಮುಖ್ಯ ಪ್ರಾಣನ ಪರವಾಗಿ ನಾವು ಅನ್ವಯಿಸಿ ನೋಡಿದ್ದೇವೆ. ವೇದಕ್ಕೆ ಕನಿಷ್ಠ 3 ಅರ್ಥಗಳು ಇರುವುದು ಗೊತ್ತಿದ್ದೇ ಇದೆ. ನಮ್ಮಂಥವರಿಗೆ ಅದು ತಿಳಿದಾಗ, ಸರಳವಾಗಿ ತಿಳಿದ್ರೆ ಅದನ್ನು ಹೇಳಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಪರಮಾತ್ಮನೇ ಈ ಎಲ್ಲ ಮಂತ್ರಗಳಿಂದಲೂ ಕೂಡ ವಾಚ್ಯನಾಗಿದ್ದಾನೆ. ಅವನು ಸತ್ಯನಾಗಿರುವುದು, ಶುಚಿಯಾಗಿರುವುದು ಅದೆಲ್ಲ ಗೊತ್ತಿದ್ದೇ ಇದೆ. ಪರಮಾತ್ಮನ ಆ ರೂಪಗಳನ್ನ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ ಇದು. ಪರಮಾತ್ಮನಿಗೆ ಅನಂತ ರೂಪಗಳಿವೆ. ಆ ಅನಂತ ರೂಪಗಳುಳ್ಳಂತಹ ಪರಮಾತ್ಮ ಹೀಗೆ ಅತ್ಯಂತ ಶುದ್ಧನಾಗಿದ್ದಾನೆ. ಅವನಿಗಾಗಿ ನಮ್ಮ ಯಜ್ಞ ಮೀಸಲಾಗಿದೆ, ಅವನಿಗಾಗಿ ನಮ್ಮ ಭಕ್ತಿಯೂ ಕೂಡ ಮೀಸಲಾಗಿದೆ. ಅನೇಕ ಅವತಾರಗಳಲ್ಲಿ ಆತ ಯಥಾರ್ಥ ಜ್ಞಾನವನ್ನ, ವೇದವ್ಯಾಸಾದಿ ಅವತಾರಗಳಲ್ಲಿ ಯಥಾರ್ಥ ಜ್ಞಾನದ ಮೂಲಕವಾಗಿ ಪ್ರವಚನವನ್ನು ಮಾಡಿ ತೋರಿಸಿದ್ದಾನೆ. ಕೃತಿಗಳನ್ನು ಕೂಡ ಮಾಡಿ ತೋರಿಸಿದ್ದಾನೆ, ದೈತ್ಯ ಸಂಹಾರಾದಿ ಕೃತಿಗಳನ್ನ. ಮತ್ತೆ ಅವನು ಋತಸಾಪನಾಗಿದ್ದಾನೆ. ಅಂದ್ರೆ ಋತ ಅಂದ್ರೆ ಯಜ್ಞ ಅಂತ ಅರ್ಥ ಇಟ್ಕೊಂಡಾಗ ಯಜ್ಞವನ್ನ ಅವನು ಯಾವತ್ತು ರಾಮ, ಕೃಷ್ಣ ಇತ್ಯಾದಿ ರೂಪಗಳಲ್ಲಿ ಯಜ್ಞವನ್ನ ಮಾಡಿದ್ದಾನೆ. ಅದಲ್ಲದೆ ಭಾಗವತ ತಾತ್ಪರ್ಯ ಹೇಳುವಂತೆ ಅಂತರ್ಯಾಮೀತಿ ಯಜ್ಞಾದೇಹೇ ವಿಷ್ಣು ಇಜ್ಜಾದಿನಾಂ ರಮ. ಈ ಎಲ್ಲ ಯಜ್ಞಗಳಿಗೂ ಕೂಡ ಅಂತರ್ಯಾಮಿಯಾದವನು ಭಗವಂತನೇ. ವಾಯು ಯಜ್ಞಕ್ಕೆ ಅಭಿಮಾನಿ,
ಭಗವಂತ ಅಭಿಮಾನಿ ಅಲ್ಲ, ಆದ್ರೆ ಆ ಯಜ್ಞಕ್ಕೆ ಅವನು ನಿಯಾಮಕ. ಮತ್ತೆ ಆ ಯಜ್ಞದ ಸಾಂಗವಾದ ಯಜ್ಞದ ಕೆಲವು ಪ್ರಕ್ರಿಯೆಗಳು, ಅವುಗಳಿಗೆ ಇಜ್ಯ ಅಂತ ಕರೀತಾರೆ. ಇಜ್ಯ ಅನ್ನೋ ಶಬ್ದ ಸ್ತ್ರೀಲಿಂಗದಲ್ಲಿದೆ. ಆ ಇಜ್ಯಾಗಳಿಗೆ ಲಕ್ಷ್ಮೀದೇವಿ ಅಭಿಮಾನಿಯಾಗಿದ್ದಾಳೆ. ಸ್ತ್ರೀಯಾದಂತಹ ಲಕ್ಷ್ಮೀದೇವಿ ಇಜ್ಯ ಎಂಬ ಸ್ತ್ರೀಲಿಂಗದಿಂದ ವಾಚ್ಯವಾದ ಯಜ್ಞದ ಕೆಲವು ಪ್ರಕ್ರಿಯೆಗಳಿಗೆ ಅಭಿಮಾನಿಯಾಗಿದ್ದಾಳೆ. ಯಜ್ಞ ಶಬ್ದ ವಾಚ್ಯನಾದಂತಹ, ಯಜ್ಞ ಶಬ್ದ ಪುಲ್ಲಿಂಗದಲ್ಲಿದೆ, ಅದರಿಂದ ವಾಚ್ಯನಾದಂತಹ ಪುರುಷನಾದ ಪರಮಾತ್ಮ ಯಜ್ಞ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಆದ್ರಿಂದ ಅವನು ಋತಸಾಪನೂ ಹೌದು. ಶುಚಿ ಜನ್ಮಾನಃ, ಯಾವ ಪ್ರಸಂಗದಲ್ಲೂ ಕೂಡ ಆತನಿಗೆ ಪ್ರಾಕೃತ ದೇಹ ಅಂತನ್ನೋದಿಲ್ಲ, ನಮಗದು ಗೊತ್ತಿದ್ದೇ ಇದೆ. ಶುಚಯ ಪಾವಕಾಹ, ಆತ ಹೀಗೆ ಶುದ್ಧನೂ ಕೂಡ ಆಗಿದ್ದಾನೆ. ಹಯಗ್ರೀವಾದ ರೂಪದಿಂದ ಆತ ಜ್ಞಾನವನ್ನು ರಕ್ಷಿಸ್ತಾನೆ. ನಾವು ಹಿಂದೆ ನೋಡಿದ್ದೀವಿ ಭಾಗವತ ತಾತ್ಪರ್ಯಕ್ಕನುಸಾರವಾಗಿ. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕಃ ಜ್ಞಾನಾದಿ ರಕ್ಷಕಃ. ಹಯಗ್ರೀವಾದಿ ರೂಪದಿಂದ ಜ್ಞಾನವನ್ನು ರಕ್ಷಿಸ್ತಾನೆ. ಜಾಮದಜ್ಞಾದಿ ರೂಪವಾನ್ ಜ್ಞಾನಾದ್ಯುತ್ಪಾದಕ. ಪರಶುರಾಮ ರೂಪದಿಂದ ನಮ್ಮ ಜ್ಞಾನವನ್ನು ಕೊಡ್ತಾನೆ. ಮತ್ತೆ ಕೃಷ್ಣಾದಿ ರೂಪದಿಂದ ದೋಷನಾಶಕ. ಹೀಗೆ ಭಾಗವತ ತಾತ್ಪರ್ಯ ಹೇಳಿದೆ. ಅದರಿಂದ ಪಾವಕಃ, ಆ ಭಗವಂತನ ರೂಪಗಳು ನಮ್ಮನ್ನು ಶುದ್ಧ ಮಾಡ್ತವೆ, ನಮಗೆ ಯಥಾರ್ಥ ಜ್ಞಾನವನ್ನು ಕೊಡ್ತವೆ, ಮತ್ತೆ ನಮ್ಮ ಕಡೆಯಿಂದ ಯಜ್ಞವನ್ನು ಮಾಡಿಸ್ತವೆ. ಹೀಗಿದು ಆ ಭಗವಂತನಿಗೂ ಕೂಡ ಅತ್ಯಂತ ಸುಲಭವಾಗಿ ಅನ್ವಿತವಾಗಿರುವಂತಹ ಅನೇಕ ಶಬ್ದಗಳಿಂದ ಕೂಡಿದಂತಹ ಒಂದು ಮಂತ್ರ ಇದು. ಈ ಶುಚೀವೋ ಹವ್ಯ ಅನ್ನುವ ಮಂತ್ರವನ್ನ ನಾವೇನು ಪರಮಾತ್ಮನಿಗೆ ಅನ್ವಯಿಸಿ ನೋಡ್ತಾ ಇದ್ದೇವೆ. ಅಲ್ಲಿ ಮರುತಃ ಅಂತ ಶಬ್ದ ಇದೆ. ಆ ಮರುತಃ ಅನ್ನುವ ಶಬ್ದಕ್ಕೆ ಸರ್ವನಾಮದಲ್ಲಿ ಭಗವಂತನಿಗೆ ಆ ಶಬ್ದವನ್ನು ಹೇಗೆ ಅನ್ವಯ ಮಾಡಿದ್ದಾರೆ ಅನ್ನೋದು ನನಗೆಲ್ಲೂ ಕಂಡು ಬಂದಿಲ್ಲ. ಆದ್ರೆ ಕೋಶಗಳಿಗನುಸಾರವಾಗಿ ಮರುತಃ ಅಂತಂದ್ರೆ ಮರುತ್ ಅಂತನೋ ಶಬ್ದಕ್ಕೆ, ಮರುತಃ ಅನ್ನೋದು ಬಹುವಚನ ಶಬ್ದ. ಮತ್ತೆ ಮರುತ್ ಅನ್ನುವುದು ಮ್ರಿಯಂತೆ ಯದ್ವಿನ, ಯಾವ ಪ್ರಾಣ ಅಥವಾ ಯಾವ ಭಗವಂತ ಇಲ್ಲದೇನೆ ಈ ಜಗತ್ತೆಲ್ಲವೂ ಕೂಡ ಮರಣಿಸಿ ಬಿಡ್ತದೆ, ಸತ್ತು ಹೋಗ್ತದೆ. ಪ್ರತಿಯೊಬ್ಬ ಚೇತನವನ್ನು ಕೂಡ ಮರಣಿಸಿ ಬಿಡ್ತಾನೆ. ಅದಕ್ಕಾಗಿ ಮ್ರಿಯಂತೆ ಯದ್ವಿನ ಅಂತ ಹೀಗೆ ಅರ್ಥದಲ್ಲಿ, ಯಾವ ಪರಮಾತ್ಮನಿಲ್ಲದೆ ಈ ಅರ್ಥದಲ್ಲಿ ಮೃಂಗ್ ಪ್ರಾಣತ್ಯಾಗ ಧಾತುವಿಗೆ ಮುಂದೆ ಕೆಲವು ಪ್ರತ್ಯಯಗಳು ಬಂದು ಮರುತ್ ಅಂತ ಹೀಗಾಗಿದೆ ಅಂತ ವರ್ಣಿಸ್ತಾರೆ. ಅಲ್ಲಿ ಆ ಅರ್ಥದಲ್ಲಿ ತ ಏನಿದೆ ಅದೊಂದು ಕೇವಲ ಪ್ರತ್ಯಯ ಅಷ್ಟೆ. ಅದಕ್ಕಾಗಿ ನಾವು ಈ ಮರು ಅನ್ನುವ ಶಬ್ದವನ್ನ ಮೊದಲು ನೋಡಿ ಮುಂದೆ ತ ಅನ್ನುವ ಶಬ್ದವನ್ನು ನೋಡಿದ್ರೆ ಅದು ಇನ್ನೂ ಹೆಚ್ಚು ಸಾರ್ಥಕ ಆಗಿತ್ತು. ಮರು ಅನ್ನುವ ಶಬ್ದಕ್ಕೆ ಮರುಭೂಮಿ ಅಂತ ಅರ್ಥ ಇದೆ. ಆ ಅರ್ಥ ಮರುಭೂಮಿ ಎನ್ನುವ ಅರ್ಥ, ಮರುಭೂಮಿಯನ್ನು ಹೇಳುವುದು ಹೇಗೆ ಅಂದ್ರೆ, ಎಲ್ಲಿ ಯಾವ ಮರುಭೂಮಿಗೆ ಹೋದ್ರೆ ಜನ ಮ್ರಿಯಂತೆ ಕಷ್ಟಕ್ಕೊಳಗಾಗ್ತಾರೆ, ಮರಣಿಸಿ ಬಿಡ್ತಾರೆ, ನಾಶ ಹೊಂದಿ ಬಿಡ್ತಾರೆ. ಅದಕ್ಕಾಗಿ ಆ ಮರುಭೂಮಿಯನ್ನ ಮರು ಅಂತ ಹೇಳ್ತಾರೆ. ಭಗವಂತನಲ್ಲೂ ಕೂಡ ಎಲ್ಲ ಜೀವಗಳು ಲಯವನ್ನು ಹೊಂದುತ್ತವೆ. ಅದಕ್ಕಾಗಿ ಅವನು ಮರು ಅಂತ ಕರ್ಕೊಂಡಿದ್ದಾನೆ. ಮುಂದೆ ತು ಅಂದ್ರೆ ತತ, ಎಲ್ಲ ಕಡೆ ವ್ಯಾಪ್ತನಾದವನು, ಎಲ್ಲರ ನಾಶಕ್ಕೆ ಕಾರಣನಾದವನು, ಮತ್ತೆ ಎಲ್ಲರ ಒಳಗೆ ಅಂತರ್ಯಾಮಿಯೂ ಕೂಡ ಆದವನು. ಈ ಕಾರಣಕ್ಕಾಗಿ ಅವನನ್ನ ಮರುತ್ ಅಂತ ಹೀಗೆ ವರ್ಣಿಸ್ತಾರೆ. ಹವ್ಯ, ಆ ಭಗವಂತನಿಗೆ ಹವಿಸ್ಸನ್ನು ನಾನು ಅರ್ಪಿಸ್ತೇನೆ ಅಂತ ಇಲ್ಲಿ ಬಂದಿದೆ. ಆ ಹವಿಸ್ಸನ್ನು ಅರ್ಪಿಸ್ತೇನೆ ಅಂತ ಏನು ಇದೆ, ಆ ಹವಿಸ್ ಎಂಬ ಶಬ್ದ ಭಗವಂತನನ್ನೇ ಹೇಳ್ತದೆ. ನಮಗದು ಭಗವದ್ಗೀತೆಯಲ್ಲಿ ಕೇಳಿ ಗೊತ್ತಿದೆ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ. ಬ್ರಹ್ಮಾಗ್ನವು, ಬ್ರಹ್ಮವೇ ಒಂದು ಅಗ್ನಿಯಲ್ಲಿ, ಅಗ್ನಿಯಲ್ಲೂ ಬ್ರಹ್ಮನೇ ಇದ್ದಾನೆ, ಹವಿಸ್ಸಿನಲ್ಲೂ ಬ್ರಹ್ಮನೇ ಇದ್ದಾನೆ. ಆ ಆಹುತಿ ಹಾಕುವಂಥವನು ಕೂಡ ಬ್ರಹ್ಮನೇ ಆಗಿದ್ದಾನೆ. ಹೀಗೆ ಭಗವದ್ಗೀತೆಯಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಹವಿಸ್ ಕೂಡ ಅವನೇ ಆಗಿದ್ದಾನೆ. ಬ್ರಹ್ಮರೂಪವಾದದ್ದೇ ಹವಿಸ್ಸು. ಅದನ್ನ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಸ್ವಮುಖೇ ಹವನಾದೇವ ಹವಿರಿತ್ಯಭಿಧೀಯತೆ, ಎಲ್ಲವನ್ನೂ ಕೂಡ ತನ್ನ ಜಗತ್ತಿನ ತನ್ನ ಮುಖದಲ್ಲಿ ಆತನೇ ಆಹುತಿ ಹಾಕ್ಕೋತಾನೆ ಪ್ರಳಯ ಕಾಲದಲ್ಲಿ.
ಆದ್ರಿಂದ ಅವನನ್ನ ಹವಿಸ್ ಅಂತ ವರ್ಣಿಸ್ತಾರೆ. ಇದೆಲ್ಲ ಐತರೇಯ ಉಪನಿಷತ್ತಿನ ತೃತೀಯಾರಣ್ಯಕದ ಮೊದಲನೇ ಅಧ್ಯಾಯ. ಅದರ ಭಾಷ್ಯ ಯಾ ಅದಿತಿ ಜೌಹು ಅನ್ನುವ ಮಂತ್ರದ ವ್ಯಾಖ್ಯಾನ, ಪ್ರತಶ್ಚ ಯಸ್ಯ ಸಪ್ರತಶ್ಚ ಅನ್ನುವ ಮಂತ್ರದ ವ್ಯಾಖ್ಯಾನ, ಅಲ್ಲಿ ಬರುವಂತಹ ಪ್ರಸಂಗ ಇದು. ಸ್ವಮುಖೇ ಹವನಾದೇವ ಹವಿಹಿ ತ್ಯಭಿಧೀಯತೆ. ನರಸಿಂಹರೂಪಿಯಾದ ಭಗವಂತ ಎಲ್ಲವನ್ನೂ ತನ್ನ ಮುಖದಲ್ಲಿ ಆಹುತಿ ತೆಗೆದುಕೊಳ್ಳುವುದರಿಂದ ಹವಿಹಿ ಅಂತ ಕರೆಸ್ಕೊಂಡಿದ್ದಾನೆ. ಹೀಗೆ ಹವಿ ಮರುತ ಅನ್ನುವ ಶಬ್ದವನ್ನು ಭಗವಂತನಿಗೆ ನಾವು ಅನ್ವಯಿಸಿ ನೋಡಬಹುದು. ನಾವು ಆ ಭಗವಂತನಿಗೆ ಅವನ ಸ್ವರೂಪವೇ ಆದಂತಹ ಅವನ ಸನ್ನಿಧಾನವನ್ನು ಪಡೆದ ಹವಿಸ್ಸನ್ನ ಹಾಕ್ತಾ ಇದ್ದೇವೆ ಅಂತ ಅದರ ಅರ್ಥ. ಸತ್ಯ ಶಬ್ದದ ಅರ್ಥವನ್ನು ಅನೇಕ ಬಾರಿ ನೋಡೇ ಇದ್ದೇವೆ. ಶುಚಯ ಪಾವಕಾಹ. ಈ ಪಾವಕ ಮತ್ತು ಪವನ ಅನ್ನುವ ಎರಡು ಶಬ್ದಗಳು ಗೀತಾ ತಾತ್ಪರ್ಯದಲ್ಲಿ ಬಂದಿವೆ. ಅದನ್ನು ಕೂಡ ಭಗವಂತನಿಗೆ ನಾವು ಹೇಗೆ ಅನ್ವಯಿಸಿ ನೋಡಬಹುದು ಅನ್ನೋದನ್ನ ಈ ಮೂಲಕ ನೋಡೋಣ. ಪಾವಕ ಶೋಧನಾತ್, ಎಲ್ಲವನ್ನು ಶುದ್ಧೀಕರಿಸುವುದರಿಂದ ಆತ ಪಾವಕ ಅಂತ ಕರೆಸ್ಕೊಂಡಿದ್ದಾನೆ. ಈ ಸರ್ವಮೂಲದ ಈ ಕೊಟೇಶನ್ ಇಲ್ಲದೆ ಹೋದ್ರೂ ಕೂಡ ಪಾವಕ ಅನ್ನೋ ಶಬ್ದಕ್ಕೆ ನಮಗೆ ಅರ್ಥ ಆಗಬಹುದು, ಅರ್ಥ ಆಗುವುದಿಲ್ಲ ಅಂತ ಏನಿಲ್ಲ. ಆದರೆ ಸರ್ವಮೂಲದಲ್ಲಿ ಆಚಾರ್ಯ ಏನು ಅರ್ಥವನ್ನು ಹೇಳಿದ್ದಾರೆ ಅಂತ ನೋಡುವುದೊಂದು ಮಹತ್ವದ ಸಂಗತಿ ಅಷ್ಟೆ. ಗೀತಾ ತಾತ್ಪರ್ಯ 10ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕದ ಬಳಿಕ ಈ ಎಲ್ಲ ವಿಭೂತಿ ರೂಪಗಳನ್ನು ವರ್ಣನೆ ಮಾಡುವಂತ ಪ್ರಸಂಗ ಅದು. ಅಲ್ಲಿ ಪಾವಕ ಅನ್ನೋ ಶಬ್ದದ ಅರ್ಥವನ್ನ ಹೇಳಿದ್ದಾರೆ. ಇಲ್ಲಿಗೆ ಶುಚೀವೋ ಹವ್ಯ ಮರುತಃ ಅನ್ನುವ ಮಂತ್ರದ ಅನುಸಂಧಾನ ಸಮಾಪ್ತವಾಗಿದೆ.